ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಕಿರಿಕೀರ್ತಿ ಮೇಲೆ ಇವತ್ತು ಹಲ್ಲೆ ಆಗದ. ಯಾಕೆ ಕಾರಣ ಏನು, ಯಾಕೆ ಹಲ್ಲೆ ಆಯ್ತು ಅವನ ಮೇಲೆ ಅಂತ ವಿಚಾರ ಮಾಡಿದಾಗ, ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದವನು. ಹೋದಾಗ ಏನಾಗಿದಪ್ಪ ಅಂದ್ರೆ, ಅಲ್ಲಿ ದನಿಗಳ ಹತ್ರ ದುಡ್ಡು ತೊಗೊಂಡಿದ್ದಾನೆ. ದುಡ್ಡು ತೊಗೊಂಡು ಏನು ಮಾಡಿದಾನೆ ಅಂದ್ರೆ, ಅಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿದ್ದಾನೆ. ಯಾಕಂದ್ರೆ ಮೊದಲೇ ಪೇಮೆಂಟ್ ಗಿರಾಕಿ ಇವನು ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿದಾನೆ. ಅಲ್ಲಿ ನಿನ್ನೇನು ಸ್ವಲ್ಪ ಯೂಟ್ಯೂಬ್ ಚಾನಲ್ಗಳ ಮೇಲೆ ಏನು ಅದು ದಂಗೆ ಮಾಡಿದ್ರಲ್ಲ, ಮಾರಣಾಂತಿಕ ಹಲ್ಲೆ ಮಾಡಿದ್ರಲ್ಲ ಕೆಲವೊಂದಿಷ್ಟು ಪುಡಿ ರೌಡಿಗಳು, ಅವ್ರು ಏನು ಮಾಡ್ಯಾರ ಅಂದ್ರೆ, ಇವನನ್ನು ಜಗ್ಗಿ ಹಿಡ್ಕೊಂಡ ಮಗನ ದುಡ್ಡು ತಗೊಂಡಿದ್ದೆ ದನಿ ಹತ್ರ ಮತ್ತು ಓಡಿ ಹೊಂಟಿದ್ದೆ ತಿಳ್ಕೊಂಡು 4 ಬಕ್ಕ 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 ಹಾಕ್ಯಾರ ಅವನು ಹಿಡಿದು. ಇವತ್ತೇನು ಮಾಡಿದಾನಂದ್ರೆ, ಉಸುಲು ಬರಾಂದಿಲ್ಲ ಖರೆ ವಿಡಿಯೋ ಮಾಡಿ ಜೋರಾಗಿ ಹರ್ಕೊಂಡು 12 ಆಗಿ ಬೇಯಾಗದಾನೆ ಎಲ್ಲರಿಗೂ. ಲೇ ಕಿರಿಕೀರ್ತಿ ಬದ್ಮಾಶ್, ನಿನಗೊಂದು ಮಾತು ಕೇಳ್ತೀನಿ, ಉತ್ತರ ಕೊಡಲೇ. ನೀನು ಏನಂದು ವಿಡಿಯೋದಾಗ ಮಾತಾಡ್ಬೇಕಾದ್ರೆ, ಯಾವುದೋ ಒಂದು ಹೆಣ್ಣಿನ ಆಸ್ತಿ ಪಂಜರ ಸಿಕ್ಕಿರುತ್ತೆ ಹೇಳ್ತಿಲ್ಲ, ಯಾವುದೋ ಒಂದು ನಿನಗದು ಅದು ಸಿಕ್ಕಿರ್ತಕ್ಕಂಥದ್ದು ಯಾವುದೋ ಒಂದು. ನಾಳೆ ಯಾವಳೋ ಒಬ್ಬಳು, ನಾಡಿದ್ದು ಯಾವಳೋ ಒಬ್ಬಳು ವೈಶ್ಯ. ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಇದನ್ನು ಕಲ್ತಿದ್ದೇನೆ. ಹರಾಮ್ ಕೋರ್ ಮಗನೇ ನೀನು. ನೀ ಹೆಂಗೆ ಹುಟ್ಟಿದೆ? ನಿನ್ನ ತಾಯಿಯ ಪುಣ್ಯ ಸ್ಥಳದಿಂದ ನೀನು ಹುಟ್ಟಿದೇನೋ ಇಲ್ಲೋ? ಹುಟ್ಟಿದಲ್ಲ ನೀನು. ಯಾವ ಒಂದು ಹೆಣ್ಣು ಮಗಳು ಕಾಲೇಜನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಅವಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡಿ, ಯಾವ ಒಬ್ಬ ಮನುಷ್ಯ ಯಾವ ಒಂದು ಪವಿತ್ರವಾದ ಸ್ಥಳದಿಂದ ಹುಟ್ಟುತ್ತಾನಲ್ಲ, ಆ ಸ್ಥಳದಲ್ಲಿ 5 ಇಂಚು ಮಣ್ಣು ತುರುಕಿದ್ರಲ್ಲ, ಅದ್ರ ಬಗ್ಗೆ ಮಾತಾಡುವಂಥ ಪರಿಜ್ಞಾನ ಇಲ್ಲ ಮಗನೇ ನಿನಗೆ. ಯಾವತ್ತರ ಒಂದಾದರೂ ಮೀಡಿಯಾದಾಗ ಕೂತ್ಕೊಂಡು ಆ ಸೌಜನ್ಯಗಳಿಗೆ ರೇಪ್ ಹೆಂಗಾಯಿತು, ಅವ್ರಿಗೆ 5 ಇಂಚು ಮಣ್ಣು ಹೆಂಗೆ ತುಂಬಿದ್ರು, ಆ ಯಾವುದೋ ಒಬ್ಬ ಶಿಕ್ಷಕಿಯನ್ನು ಅತ್ಯಾಚಾರ ಮಾಡಿ ಹೆಂಗೆ ಸುಟ್ಟು ಹಾಕಿದ್ರು, ಆ ಆನೆ ಮಾವುತನ ಕೇಸ್ ಏನಾಯಿತು, ಆ ಅನನ್ಯ ಭಟ್ಟ ಆ ಹುಡುಗಿ ಎಲ್ಲಿ ತಪ್ಸ್ಕೊಂಡ್ರು, ಅವಳ ಮೇಲೆ ಏನಾಯಿತು, ಯಾವತ್ತಾದರೂ ಒಂದಿನ ಅದು ಕೇಳಿದಿ? ಒಂದಿನಾನು ಕೇಳ್ತಾ ಇಲ್ಲ ಮಗನೇ ನೀನು. ನೀನು ಮಟ್ಟನವ್ರ ಬಗ್ಗೆ ಮಾತಾಡ್ತೀಯ. ಆ ಮಗ ಈ ಮಗ ಹಂಗ ಹಿಂಗ ಅದು ಇದು ಅವ್ರ ಬಗ್ಗೆ ಮಾತಾಡ್ತೀಯ ನೀನು. ಲೇ ಕಿರಿಕೀರ್ತಿ, ನೀನು ಆ ದರ್ಶನ್ ಅವ್ರದ್ದು ಒಂದು ಪ್ರಕರಣ ಆದಾಗ ಆ ಆರ್ ಕನ್ನಡ ಶೆಟ್ಟಿ ಜೊತೆ ಕೊಡ್ಕೊಂಡು ಏನು ಮಾಡಿದ್ನೀನ? ಇವ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ನೋಡು, ಬಂದು ಬಿಡ್ತಾವೆ ಇಲ್ಲಿ. ಬಾ ಶೆಡ್ಗೆ ಹೋಗೋಣ, ಕುಂಟೆ ಬಿಲ್ಲಿ ಆಡೋಣ, ಬಾ ಶೆಡ್ಗೆ ಹೋಗೋಣ, ಬಾ ಕುಂಟೆ ಬಿಲ್ಲಿ ಆಡೋಕೆ ಹೋಗೋಣ, ಬಾ. ಮಾಡಿದ್ರಲ್ಲ ಇಬ್ರು ನಾಟಕ, ನೀವಿಬ್ರು ಇಬ್ರು ಮಾಡಿದ್ರಲ್ಲ ನಾಟಕ, ನಿಮ್ಗೆ ಮಾಡಿದ್ರಲ್ಲ. ಈಗ ಮಾಡಬೇಕಿತ್ತ ನೀನು. ಬಾ ನೇತ್ರಾವತಿ ದಡಕ್ಕೆ ಹೋಗೋಣ, ಬಾ. ಲಾಡ್ಜ್ಗೆ ಹೋಗೋಣ, ಬಾ. ಅರಣ್ಯಕ್ಕೆ ಹೋಗೋಣ, ಬಾ. ಧರ್ಮಸ್ಥಳಕ್ಕೆ ಹೋಗೋಣ, ಬಾ. ಈಗ ಮಾಡಬೇಕಿತ್ತಲ್ಲೇ ಮಗನೇ. ಮತ್ತೇನು ಹೇಳ್ತೀನಿ ನೀನು? ಆ ಲಾಡ್ಜ್ಗೆ ಬಂದಿರ್ತಾರಲ್ಲ, ಪ್ರೇಮಿಗಳು ಬಂದಿರ್ತಾರ, ಲವ್ ಮಾಡ್ಕೊಂಡು ಬಂದಿರ್ತಾರ, ಮನ್ಯಾಗ ವಿರೋಧ ಇರ್ತದ, ಮದುವೆ ಆಗ್ತಾರ, ಗುಡಿಯಾಗ ಹೋಗಿ ಅಲ್ಲಿಂದ ಬರ್ತಾರ ಲಾಡ್ಜ್ಗೆ, ಅಲ್ಲಿ ಬಂದು ಸುಸೈಡ್ ಮಾಡ್ಕೊಳ್ತಾರ ಅಂತ ಹೇಳ್ತೀಯಲ್ಲ. ನಾಚಿಕೆ ಬರಬೇಕು ನಿನಗೆ, ನಾಚಿಕೆ ಬರಬೇಕು. ಪಾಪ ಅವು ಎಲ್ಲ ID ಕಾರ್ಡ್ ಎಲ್ಲ ಕೊಟ್ಕೊಂಡು ಲಾಡ್ಜ್ಗೆ ಹೋಗಿರ್ತಾರ. ಈ ಅತ್ಯಾಚಾರಿಗಳು ಆ ID ಗಳನ್ನು ಎಲ್ಲ ಸುಟ್ಟು ಹಾಕಿ ಆ ಒಂದು ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡಿ ಅವ್ರು ಇರ್ತಕ್ಕಂಥ ಅವಳ ಗಂಡನ್ನು ಕೊಂದು ಹಾಕಿ ಇಬ್ಬರನ್ನೂ ಹೋಗಿ ಅಲ್ಲಿ ಮಣ್ಣು ಕೊಡ್ತಾರೆ. ಮತ್ತೊಂದು ಏನು ಹೇಳ್ತೀನಿ, ಆ ಫಾರೆಸ್ಟ್ದವ್ರನ್ನ ಹೋಗಿ ಫಾರೆಸ್ಟ್ ಮಣ್ಣು ಕೊಟ್ಟಿದ್ದನ್ನು ಅಲ್ಲಿ ಹೋಗಿ ಮಣ್ಣು ಕೊಟ್ಟಿದ್ದನ್ನು ನೀವು ಹೋಗಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಕೇಳತ್ತೆ ಹೇಳ್ತೀಯಲ್ಲ. ನಾಚಿಕಿಲ್ಲದ ನಾಯಿ. ಧರ್ಮಸ್ಥಳದಲ್ಲಿ ಒಂದು ಹುಲ್ಲಿನ ಕಡ್ಡಿ ಅಳಗಾಡಬೇಕಂದ್ರೂ ವೀರೇಂದ್ರ ಹೆಗಡೆಯ ಮಾತನ್ನ ಕೇಳಿ ಅಳಿಗಾಡ್ತದ. ವೀರೇಂದ್ರ ಹೆಗಡೆಗೆ ಮತ್ತು ಅಲ್ಲಿ ಮಣ್ಣು ಕೊಟ್ಟಿರ್ತಕ್ಕಂಥ ಯಾವುದೇ ರೀತಿ ಸಂಬಂಧ ನಿನಗೆ ಹೆಂಗೆ ಗೊತ್ತಿದ್ದು ಸಂಬಂಧ ಇಲ್ಲ ತಂದು ನೀನು ಹೇಳ್ತೀಯ. 13ನೇ ಸ್ಥಳದಲ್ಲಿ ಏನೂ ಸಿಗಲಿಲ್ಲ, 12ನೇ ಸ್ಥಳದಲ್ಲಿ ಏನೂ ಸಿಗಲಿಲ್ಲ, 1ರಿಂದ 13ನೇ ಸ್ಥಳದಲ್ಲಿ ಏನೂ ಕೂಡ ಸಿಗಲಿಲ್ಲ ಅಂತ ಹೇಳ್ತೀಯಲ್ಲ. ನಿನಗೆ ಯಾವ SIT ಹೇಳಿತಿಲ್ಲ ಮಗನೇ? ನಿನಗೆ ಯಾರು ಹೇಳಿದ್ರು? ನಿನಗೆ ಹೆಂಗೆ ಗೊತ್ತಾಯ್ತು ಏನೂ ಸಿಕ್ಕಿಲ್ಲ ತಂದು? ನಿನಗೆ ಯಾರು ಹೇಳಿದರು? ಅಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯತಿಲಿ ಪ್ರತಿ 5 ವರ್ಷಕ್ಕೆ 3 ವರ್ಷಕ್ಕೆ ಚೇಂಜ್ ಆಗ್ತಾ ಇರ್ತಾರೆ. ಹಾಳಾಗಿ ಹೋಗ್ತಿರ್ತದ. ನಮ್ಮ ಇಡೀ ದೇಶದ ರಾಜಕೀಯ ವ್ಯವಸ್ಥೆನೇ ಹಾಳಾಗಿ ಹೋಗ್ಯದ. ನೀವು ಹೋಗಿ ಗ್ರಾಮ ಪಂಚಾಯತಿನ ಕೇಳ್ತದೆ, ಧರ್ಮಸ್ಥಳದ ಗ್ರಾಮ ಪಂಚಾಯತಿನ. ನಾಚಿಕೆ ಬರಬೇಕು, ಲಜ್ಜಿಗೇಡಿ. ಓಪನ್ ಚಾಲೆಂಜ್ ಲೈ, ನಿನಗೊಂದು ಓಪನ್ ಚಾಲೆಂಜ್ ಕೊಡ್ತೇನೆ ಮಗನ. ನಿನಗೊಂದು ನನ್ನ ಓಪನ್ ಚಾಲೆಂಜ್ ಇದೆ. ನಿನಗೆ ತಾಕತ್ತ ಇದ್ರೆ, ನಿನ್ನ ಮುಕ್ಕಳ್ಯಾಗ ದಮ್ಮ ಇದ್ರೆ, ನಿನ್ನ ಕುಂಡ್ಯಾಗ ಚರ್ಬಿನೇ ಇದ್ರೆ, ಆ ವೀರೇಂದ್ರ ಹೆಗಡೆನ ಇಂಟರ್ವ್ಯೂ ಮಾಡಲೆ, ಕೇಳವ ನನ್ನ ಪ್ರಶ್ನೆ ನೋಡೋಣ. ಇಷ್ಟು ಇಡೀ ಕರ್ನಾಟಕ ತುಂಬ, ಇಡೀ ಭಾರತ ದೇಶ ತುಂಬ ನಿಮ್ಮ ಬಗ್ಗೆ ಅಪಪ್ರಚಾರ ನಡೆಯತ್ತಲ್ಲ, ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಿ? ಕೇಳಲಿ ಅವನಿಗೆ ನೋಡೋಣ. ಯಾಕೆ ಕೇಳಂಗಿಲ್ಲ ನೀನು? ಯಾಕೆ ಕೇಳೋದಿಲ್ಲ ನೀನು? ಮಟ್ಟಣ್ಣವ್ರಿಗೆ, ಆ ಸಮೀರ್ಗೆ ಎದ್ದು ಬಿದ್ದರೆ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ. ಧರ್ಮದ ಬಗ್ಗೆ ಏನು ಗೊತ್ತದಲ್ಲ ನಿನಗೆ? ಇಷ್ಟೊಂದು ಎಲ್ಲ ಮಾಹಿತಿ ನಿನಗೆ ಎಲ್ಲಿಂದ ಬಂತು?
ಸೌಜನ್ಯ ಕೇಸ್ಗಳ ಬಗ್ಗೆ ಆಗಿರ್ಬೋದು, ಆಮೇಲೆ ಆನೆ ಮಾವುತನ ಕೇಸ್ ಆಗಿರ್ಬೋದು, ಆ ಪದ್ಮಲತಾ ಆಗಿರ್ಬೋದು, ಆ ವೇದವಲ್ಲಿ ಕೇಸ್ ಆಗಿರ್ಬೋದು, ಇದೆಲ್ಲ ನಿನಗೆ ಎಲ್ಲಿಂದ ಮಾಹಿತಿ ಬತ್ತು? ಇಷ್ಟು ವರ್ಷ ನೀ ಎಲ್ಲಿದ್ದಿ? ಮತ್ತು ಯಾವುದೋ ಒಂದು ನ್ಯೂಸ್ ಚಾನಲ್ ಕೂತ್ಕೊಂಡು ಹೇಳ್ತೀಯ ಮಟ್ಟಣ್ಣವರ ಸಸ್ಪೆಂಡೆಡ್ ಪೊಲೀಸ್ ಅಧಿಕಾರಿ, ಸಸ್ಪೆಂಡೆಡ್ ಕೀರ್ತಿ ಕರ್ಯ ಚಸ್ಮಾ ತೆಗೆದು ಮಾತಾಡ್ತಪ್ಪ ಮಗನ ಹೊಲಸ್ ಕಾಂತಿ. ಸಸ್ಪೆಂಡೆಡ್ ಅಧಿಕಾರಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಸರಿಯಾಗಿಲ್ಲ. ನಿಷ್ಠಾವಂತ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಆಗ್ತದ. ಯಾವನು ಪ್ರಾಮಾಣಿಕವಾಗಿ ಸತ್ಯಕ್ಕಾಗಿ ಕೆಲಸ ಮಾಡ್ತಿರ್ತಾನಲ್ಲ ಅವನನ್ನು ಪ್ರತಿ ಕ್ಷಣ ಪ್ರತಿದಿನ ಅವನನ್ನು ವರ್ಗಾವಣೆ ಮಾಡ್ತಾ ಇರ್ತಾರೆ, ಅವನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ, ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ತಿರ್ತಾರೆ ಕೆಲವೊಂದಿಷ್ಟು ಜನ ಆಧಾರ ರಾಜಕೀಯ ನಾಯಕರು. ಆ ಡಿ ಕೆ ರವಿ ಸತ್ರಲ್ಲ, ಹಂಗೆ ಸಾಯ್ಬೇಕಿತ್ತೇನೆ ಅವರು, ಸಾಯ್ಬೇಕಿತ್ತು. ಸಸ್ಪೆಂಡೆಡ್ ಅಧಿಕಾರಿ ಅಂತ ಹೇಳ್ತಿಲ್ಲ, ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟು ಬಂದರು ಅಂತಂದು. ಅದು ಕೋರ್ಟಿಗೆ ಬಂತು, ಕೇಸ್ ಆಯಿತು, ಎಲ್ಲ ಆಯಿತು, ಅದು ಮುಗಿದೋಗಿದ್ದ ವಿಷಯ ಅದು. ಅದನ್ನ ಅವ್ರು ಹೇಳ್ಕೊಳ್ತಾರೆ, ಹೌದು ನಾನು ಮಾಡಿದ್ದೆ ತಂದು. ಹಂಗೆ ನಿನ್ನ ಪೇಮೆಂಟ್ ಕೊಟ್ಟಿರ್ತಕ್ಕಂಥವ್ರು ಹೇಳ್ತಾರನ, ಹೌದು ನಾವು ಮಾಡಿದ್ವಿ ತಂದು ಹೇಳ್ತಾರ? ಆ ಡಿ ಕೆ ರವಿ ಪ್ರಕರಣ ಆಯ್ತಲ್ಲ, ಅವಾಗ ಎಲ್ಲಿ ಹೋಗಿದ್ದು ನೀನು? ಯಾವ ಪತ್ರಕರ್ತ ನೀನು? ಎಲ್ಲಿ ಹೋಗಿತ್ತು ನಿನಗೆ ಅವಾಗ? ಸೌಜನ್ಯ ಕೇಸ್ ಆಯ್ತಲ್ಲ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಯ್ತಲ್ಲ, ಅವಾಗ ನೀನು ಪತ್ರಕರ್ತ ಇದ್ದೂ ಇಲ್ಲ? ಅವಾಗ ಎಲ್ಲಿ ಹೋಗಿದ್ದು ನೀನು? ಅವಾಗ ನಿನ್ನ ಧ್ವನಿ ಎಲ್ಲಿ ಹೋಗಿತ್ತು ನಿಂದು? ಯಾವುದ್ರ ಬಗ್ಗೆ ಮಾತಾಡ್ತಿಲ್ಲ ಮಗನೇ? ಅಲ್ಪಜ್ಞಾನಿ ಮಹಾಗರಿವಿ ಅಂತಾರಲ್ಲ ಅಂಥವ್ನು ನೀನು, ದರಿದ್ರ. ಮತ್ತೆ ಹೇಳ್ತೀವಿ SIT ತನಿಖೆ ಮುಗಿಲಿ ಆಮೇಲೆ ನೋಡ್ತೀವಿ, SIT ತನಿಖೆ ಮುಗಿಲಿ ಆಮೇಲೆ ಏನು ಮಾಡ್ತಿಲ್ಲ? ಆ ಪುಡಿ ರೌಡಿಗಳನ್ನ ಕರ್ಕೊಂಡು ಕಿರಿಕ್, ಆ ರೌಡಿಗಳು ಹಾಡು ಹಗಲೇ ಆ ರೀತಿ ದರ್ಪ ತೋರ್ಸಾಕದಾರ ಅಂದ್ರೆ ಇನ್ನೂ ರಾತ್ರಿ ಏನೇನು ಪ್ರಕರಣಗಳನ್ನ ಮಾಡಿರ್ಬೇಕು ಅವರು. ನಮ್ಮ ಕೈಯಾಗ ಎಲ್ಲರೇ ಉತ್ತರ ಕರ್ನಾಟಕದವ್ರ ಕೈಯಾಗ ಸಿಕ್ಕಿದ್ರೆ ಮುಕ್ಕಳ್ಯಾಗ ಖಾರ ಹಾಕಿ ಮೆಟ್ಟ ತುರುಕಿ ಬಿಡಿತೇವೆ ಮಗನ ನೀನು. ಒಂದು ಹೆಣ್ಣು ಪ್ರತಿ ತಿಂಗಳ ಋತುಸ್ರಾವ ಆಗಬೇಕಾದ್ರೆ ಕಷ್ಟಪಡ್ತಾಳೆ, ಅವಳು ಕಷ್ಟಪಡ್ತಾಳೆ, ಸಾವನ್ನು ಗೆದ್ದು ಬರ್ತಾಳೆ, ಪ್ರತಿ ತಿಂಗಳ ಸಾವನ್ನು ಗೆದ್ದು ಬರ್ತಾಳೆ. ಅಂಥ ಹೆಣ್ಣು ಮಗಳ ಒಂದು ಪವಿತ್ರ ಸ್ಥಳದಲ್ಲಿ 5 ಇಂಚ್ ಮಣ್ಣನ್ನು ತುರುಕಿ ಅತ್ಯಾಚಾರ ಮಾಡಿ ಕೊಂದೋಗದ್ರಲ್ಲ, ಒಂದು ಸ್ವಲ್ಪ ಆದರೂ ಧ್ವನಿ ಬರ್ತಾ, ಅದಕ್ಕೆ ಧ್ವನಿ ಕೂತೈತ್ಲೇ ಹರಾಮಿ, ಅದಕ್ಕೆ ಧ್ವನಿ ಕೂತೈತಿ ಅಂತ ಏನು ಮಾತಾಡ್ತೀನಿ ನೀನು? ಹೌದು, ಈ ತನಿಖೆ ಆಗಲಿ, ಯಾವುದೂ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ. ಆ ಮಂಜುನಾಥ ಸ್ವಾಮಿ ಅದರ ಕೊನೆಗೆ SIT ತನಿಖೆ ಏನು ಮಾಡ್ತದಲ್ಲ ಮಾಡ್ತದ. ನೀ ಎಲ್ಲೇ ಪುಟ್ಕೋಶಿ ನನ್ನ ಮಗನೇ? ಮೊದಲ ಚಸ್ಮಾ ತೆಗೆದು ಮಾತಾಡ್ತ ಬಾ, ನೋಡೋಕ್ಕಾಗಂಗಿಲ್ಲ ನಮಗೆ.